Hello, students and parents. Welcome to Pep Talk Info. ನಾನು ನಿಮ್ಮ ಟೀಚರ್ ನಾಗಾಭರಣ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾಲೇಜು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, JP ನಗರ ಕ್ಯಾಂಪಸ್. ಇದು ಬೆಂಗಳೂರಲ್ಲಿ ಇರೋದು. ಸೊ ಇದರ ಕಾಲೇಜ್ ಕೋಡು E275 ಆಗಿ ಇರುತ್ತೆ ನಿಮ್ಮ KCET ಪೋರ್ಟಲ್ ಅಲ್ಲಿ. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ, ಸೊ ಈ ಕಾಲೇಜಲ್ಲಿ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಎಷ್ಟಕ್ಕಾಗಿತ್ತು, ಹೈಯೆಸ್ಟ್ ಮತ್ತೆ ಆವರೇಜ್ ಎಷ್ಟಕ್ಕಾಗಿತ್ತು, ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ, ಸೊ ಬ್ರಾಂಚ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಸೊ ಈಚ್ ಬ್ರಾಂಚಿನ ಕಟ್ ಆಫ್ ರೇಂಜ್ ಏನು, ಜೊತೆಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಏನು, ಕಂಪ್ಲೀಟ್ ಈ ಕಾಲೇಜಿನ ಓವರ್ ವ್ಯೂ ನಾನು ನಿಮ್ಗೆ ಹತ್ರ ಡಿಸ್ಕಸ್ ಮಾಡ್ತೀನಿ. ಸೊ ಇವತ್ತು ಏನೇನು ಡೇಟಾ ನಾನು ಡಿಸ್ಕಸ್ ಮಾಡ್ತೀನಲ್ಲ, ಇದು ಲಾಸ್ಟ್ ಇಯರಿನ ರೌಂಡ್ 1 ಅಫಿಷಿಯಲ್ ಡೇಟಾ. ಸೊ CET ಅಫಿಷಿಯಲ್ ಕಟ್ ಆಫ್ ಡೇಟಾನೇ ಇದು. ತುಂಬಾ ಜೆನ್ಯೂನ್ ಆಗಿರೋ ಕಟ್ ಆಫ್. ಅಂಡ್ ಈ ವರ್ಷ ನೀವು ಈ ಕಟ್ ಆಫ್ ರೇಂಜ್ ಒಳಗೆ ಬಂದ್ರೆ ನಿಮಗೆ ಸೀಟ್ ಸಿಗೋ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಆಯ್ತಾ? ನಿಮಗೆ ಎಲ್ಲಾದ್ರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಮ್ಮ ಪ್ರೈಸ್ ಇಷ್ಟ ಆಗಿರುತ್ತೆ. ಇಫ್ ಯು ಕ್ಯಾನ್ ಅಫೋರ್ಡ್, ಪ್ಲೀಸ್ ಡೂ ಟೇಕ್ ದಿಸ್ ಕೋರ್ಸ್. ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡಿ ಕೊಡ್ತೀವಿ. ಆಯ್ತಾ? ನೀವು ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಡೀಟೇಲ್ಸ್ ನ ಹೇಳ್ತೀನಿ ಇಫ್ ಯು ಕ್ಯಾನ್ ಅಫೋರ್ಡ್. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಈ ಕಾಲೇಜಲ್ಲಿ ಟೋಟಲ್ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಇದನ್ನ ನೋಡ್ಬಿಡಿ. ಇದು ಯಾವ್ದೋ ಬೇರೆ ಕಾಲೇಜಿನ ಬಂದ್ಬಿಟ್ಟಿದೆ, ಸಾರಿ. ಸೊ ನಾವು ಎಡಿಟ್ ಮಾಡ್ತಾ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಈ ತರ ಆಗ್ಬಿಟ್ಟಿದೆ. ಇದು NIE ಇದಲ್ಲ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಸೊ ಈ ಕಾಲೇಜಲ್ಲಿ ಒಟ್ಟು 157 ಸೀಟ್ಸ್ ಇದೆ. ಆಯ್ತಾ? ಆದ್ರೆ ಈ ಕಾಲೇಜಲ್ಲಿ ಇರೋದು ಬರೀ 3 ಬ್ರಾಂಚ್ ಅಷ್ಟೇ. ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಹೈಯೆಸ್ಟ್ ಪ್ಯಾಕೇಜ್ ವಾಸ್ 40 lakhs ಆಗಿತ್ತು. ಅಂಡ್ ಆವರೇಜ್ ಸ್ಯಾಲರಿ ಪ್ಯಾಕೇಜ್ ವಾಸ್ 5 to 8 lakhs ಇತ್ತು. 3 ಡಿಪಾರ್ಟ್ಮೆಂಟ್ ಇರೋದ್ರಿಂದ ಆವರೇಜ್ ಸ್ವಲ್ಪ ಕೆಳಕ್ ಬಂದಿರುತ್ತೆ. ಓಕೆನಾ? ಸೊ ಜೊತೆಗೆ ಈ ಹೈಯೆಸ್ಟ್ ಪ್ಯಾಕೇಜ್ ಹಾಗಾದ್ರೆ ಎಲ್ರಿಗೂ ಆಗತ್ತಾ ಅಂದ್ರೆ ಇಲ್ಲ. ನಿಮ್ಮ ಸ್ಟೂಡೆಂಟ್ಗೆ ಆಕ್ಚುಲ್ ಆಗಿ ಸ್ಕಿಲ್ ಸೆಟ್ ಇದ್ರೆ ಮಾತ್ರ ಈ ಹೈಯೆಸ್ಟ್ ಪ್ಯಾಕೇಜ್ ನ ಅಚೀವ್ ಮಾಡೋದಕ್ಕಾಗೋದು. ಸೊ ನೀವು ಹೈಯೆಸ್ಟ್ ಪ್ಯಾಕೇಜ್ ನೋಡ್ಬಿಟ್ಟು ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ಎಲ್ರಿಗೂ ಆ ಪ್ಯಾಕೇಜ್ ಸಿಗೋದಿಲ್ಲ. ಸೊ ನಿಮ್ಮ 4 ವರ್ಷದ ಇಂಜಿನಿಯರಿಂಗ್ ಜರ್ನಿಯಲ್ಲಿ ಸೊ ನೀವು ಸ್ಕಿಲ್ ಸೆಟ್ ಅನ್ನು ಡೆವಲಪ್ ಮಾಡ್ಕೊಂಡ್ರೆ ಮಾತ್ರ ಒಳ್ಳೆ ಪ್ಯಾಕೇಜ್ ಅನ್ನ ಸ್ಕೋರ್ ಮಾಡೋದಕ್ಕೆ ಆಗೋದು. ಆಯ್ತಾ? ಸೊ ಹಾಗಾದ್ರೆ ಯಾವ್ಯಾವ ಬ್ರಾಂಚಸ್ ಇದೆ ಅಂತ ಕೇಳಿದ್ರೆ, CS ಇದೆ, EC ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಇದೆ. ಈ 3 ಬ್ರಾಂಚ್ ಇರೋದು. ಸೊ ಇದೆರಡು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಗೋಯ್ತು, ಒಂದೇ ಒಂದು EC. ಆಯ್ತಾ? ಸೊ 79 ಸೀಟ್ಸ್ ಇದೆ CS. EC 26 ಸೀಟ್ಸ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್ 52 ಸೀಟ್ಸ್ ಇದೆ. ಸೊ ಟೋಟಲ್ 157 ಸೀಟ್ಸ್ ಥ್ರೂ KCET ಅಲಾಟ್ಮೆಂಟ್. ಸೊ ಕಾಮೆಟ್ ಕೇನು ಉಳಿದಿರೋ ಸೀಟ್ ಇರುತ್ತೆ, ಮ್ಯಾನೇಜ್ಮೆಂಟ್ ಸೀಟು ಇರುತ್ತೆ. ಸೊ ನಮ್ಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ, ಬರೀ CET ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಕಟ್ ಆಫ್ ರೇಂಜ್ ಏನಿತ್ತು ಅಂತ ನೋಡೋದಾದ್ರೆ, ಕಂಪ್ಯೂಟರ್ ಸೈನ್ಸ್ಗೆ ಲಾಸ್ಟ್ ಇಯರು 7,846 ಇತ್ತು. ಅಂಡ್ ಅಪ್ಪರ್ ಕಟ್ ಆಫ್ ರೇಂಜು 66,960 ಇತ್ತು. ECಗೆ ನೋಡೋದಾದ್ರೆ 9,436 ಇತ್ತು. ಅಂಡ್ ಅಪ್ಪರ್ ಕಟ್ ಆಫ್ ನೋಡೋದಾದ್ರೆ 96,912 ಇತ್ತು. ಇನ್ಫಾರ್ಮೇಶನ್ ಸೈನ್ಸ್ ನೋಡೋದಾದ್ರೆ 10,225 ಇತ್ತು. ಅಂಡ್ ಅಪ್ಪರ್ ಕಟ್ ಆಫ್ 73,333. ಸೊ ಈ ಲೋಯರ್ ಕಟ್ ಆಫ್ ಏನಿದೆ ಇದು GM ಅಂಡ್ GM ಈಕ್ವಲೆಂಟ್ಗೆ ಇಷ್ಟು ರ್ಯಾಂಕ್ ಆದ್ರೂ ತಗೊಳ್ಳೇಬೇಕು. ಇದಕ್ಕಿಂತ ಕೆಳಗಡೆ ಇದ್ರೆ ಮಾತ್ರ ಸೀಟ್ ಸಿಗುತ್ತೆ ಅನ್ನೋದು ಒಂದು ಹೆಂಗೆ ಹೇಳೋದು, ಜಸ್ಟಿಫಿಕೇಶನ್. ನಿಮ್ಮ ಸ್ಟ್ಯಾಟಿಸ್ಟಿಕಲ್ ಡೇಟಾ ಪ್ರಕಾರ ಈ ರ್ಯಾಂಕ್ ರೇಂಜ್ ಒಳಗಿದ್ರೆ ಮಾತ್ರ ಸಿಗುತ್ತೆ. ಈ ಅಪ್ಪರ್ ಕಟ್ ಆಫ್ಗೆ ನಿಮಗೆ ಯಾವ್ದಾದ್ರು ಕೋಟಾ ಅವೈಲಬಲ್ ಇರಬೇಕು, ಅವಾಗ ಮಾತ್ರ ಸಿಗುತ್ತೆ. ಹಾಗಾದ್ರೆ ಯಾವ ಕೋಟಾ, ಯಾರಿಗೆ ಇಷ್ಟ ಅಪ್ಪರ್ ಕಟ್ ಆಫ್ ಇತ್ತು ಎಲ್ಲದು ಈಗ ಕ್ಯಾಟಗರಿ ವೈಸ್ ನಾವು ನೋಡೋಣ. ಸೊ CS ಜನರಲ್ ಮೆರಿಟ್ ಇದ್ರೆ 7,846 ಇಂದ ಹಿಡಿದು, ಅಂಡ್ STR ಕ್ಯಾಟಗರಿಗೆ ಅಂದ್ರೆ ST ಕ್ಯಾಟಗರಿ ರೂರಲ್ ಕೋಟಾ ಇದ್ದವರಿಗೆ 66,960 ಲಾಸ್ಟ್ ಇಯರ್ ಸೀಟ್ ಸಿಕ್ಕಿದೆ. ಆಯ್ತಾ? ಸೊ ಹಾಗಾದ್ರೆ ನೋಡಿ, 3A ಜನರಲ್ ಕ್ಯಾಟಗರಿ ಇದ್ರೆ 8,888, 3BG ಇದ್ರೆ 10,005, 1G ಕ್ಯಾಟಗರಿ ಆದ್ರೆ 11,769ಗೆ ಸಿಕ್ಕಿದೆ. GM ರೂರಲ್ ಬ್ಯಾಕ್ಗ್ರೌಂಡ್ ಇದ್ರೆ 13,133, 3B ರೂರಲ್ ಬ್ಯಾಕ್ಗ್ರೌಂಡ್ 13,757, 2A ಜನರಲ್ 14,000 ಚಿಲ್ಡ್ರೆ, 2B ಜನರಲ್ 14,500 ಚಿಲ್ಡ್ರೆ. ಸೊ ಜನರಲ್ ಮೆರಿಟ್ ಕನ್ನಡ ಕೋಟಾ ಇದ್ದವರಿಗೆ 16,615,
2A ರೂರಲ್ ಕೋಟಾ ಇದ್ದವರಿಗೆ 20,946, 2A ಕನ್ನಡ ಕೋಟಾ ಇದ್ದವರಿಗೆ 23,000, SC ಜನರಲ್, SC ಬರೀ SC ಕ್ಯಾಟಗರಿ ಇದ್ರೆ 42,290 ಇದೆ, ST ಜನರಲ್ ಇದ್ರೆ 49,000 ಇದೆ, ST ರೂರಲ್ ಕೋಟಾ ಇದ್ರೆ 54,600 ಚಿಲ್ಡ್ರೆ, SC ಕನ್ನಡ ಮೀಡಿಯಂ ಇದ್ರೆ 59,639 ಇದೆ, ST ರೂರಲ್ ಕೋಟಾ ಇದ್ರೆ 66,900 ಚಿಲ್ಡ್ರೆ. ಸೊ ಇಷ್ಟು ನೋಡ್ಕೊಳ್ಳಿ. ಸೊ ನಿಮಗೆ ಯಾವ ಕ್ಯಾಟಗರಿಲಿ ಫಾಲ್ ಆಗ್ತೀರಾ ಇಷ್ಟು ರ್ಯಾಂಕ್ ಒಳಗೆ ಬಂದ್ರೆ ಈ ಕಾಲೇಜು ನೀವು ಪ್ರಿಯಾರಿಟಿ ಆಗಿ ಇಟ್ಕೊಳ್ಬಹುದು. ಜೊತೆಗೆ EC ನೋಡೋದಾದ್ರೆ 9,436 ಇಂದ ಹಿಡಿದು 96,912. ಸೊ 9,400 ಫಾರ್ ಜನರಲ್, 11,400 ಚಿಲ್ಡ್ರೆ ಫಾರ್ 3A ಜನರಲ್. ಸೊ ಹಂಗೆ ವಿಡಿಯೋನ ಪಾಸ್ ಮಾಡಿ ಎಲ್ಲದನ್ನು ನೋಡ್ಕೊಳ್ಳಿ, ಯಾಕಂದ್ರೆ ಒಂದೊಂದನ್ನೇ ನಾನು ಡಿಸ್ಕಸ್ ಮಾಡ್ತಾ ಹೋದ್ರೆ ಸುಮ್ಮನೆ ವಿಡಿಯೋ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಇನ್ಫಾರ್ಮೇಶನ್ ಇಷ್ಟೇ ಅಲ್ವಾ? ಸೊ ನೋಡಿ, ಇದರಲ್ಲಿ ಏನು ಇನ್ಕ್ರಿಮೆಂಟ್ ಏನು ಜಾಸ್ತಿ ಇಲ್ಲ. ಸೊ ಅಟ್ಲೀಸ್ಟ್ GM ಕನ್ನಡ ಕೋಟಾಗೆ ಸ್ವಲ್ಪ ಒಳ್ಳೆ ಸೀಟ್ ಸಿಕ್ಕಿದೆ ಲಾಸ್ಟ್ ಇಯರ್, ಆಯ್ತಾ? ನೋಡ್ಕೊಳ್ಳಿ ಹಿಂಗೆ. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್ ನೋಡೋದಾದ್ರೆ, ಸೊ ಜನರಲ್ ಮೆರಿಟ್ಗೆ 10,225 ಇಂದ ಹಿಡಿದು ST ರೂರಲ್ ಕೋಟಾಗೆ 73,333 ವರೆಗೂ ಫಿಲ್ ಆಗಿದೆ. ಸೊ ಇದಕ್ಕೂ ಫಿಲ್ಮೆಂಟ್ ನೋಡಿ, ಸೊ ಇದು ಸ್ವಲ್ಪ ಜಾಸ್ತಿ ತನಕನೂ ಡ್ರ್ಯಾಗ್ ಆಗಿದೆ, ಆಯ್ತಾ? ಸೊ 10,900 ಚಿಲ್ಡ್ರೆ ಫಾರ್ 3AG, 12,400 ಫಾರ್ 3BG, ಸೊ 14,774 ಫಾರ್ 2BG, 16,284 ಫಾರ್ 2AG. ಸೊ GM ರೂರಲ್ ಕೋಟಾ ಇದ್ರೆ 17,225, ಕ್ಯಾಟಗರಿ 1 ಇದ್ರೆ 18,000 ಇದೆ. ಸೊ 3A ರೂರಲ್ ಕೋಟಾ ಇದ್ರೆ 18,000 ಇದೆ, 2A ರೂರಲ್ ಕೋಟಾ ಇದ್ರೆ 21,000 ಅಂಡ್ ಸೋ ಆನ್ ಅಂಡ್ ಸೋ ಫೋರ್. ಸೊ ವಿಡಿಯೋನ ಪಾಸ್ ಮಾಡಿ ಇದ್ರ ಕರೆಕ್ಟ್ ಆಗಿರೋ ಕ್ಯಾಟಗರಿನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಈ ವರ್ಷ ಈ ರ್ಯಾಂಕ್ ರೇಂಜ್ ಒಳಗೆ ಬಂದ್ರೆ RV ಇನ್ಸ್ಟಿಟ್ಯೂಟ್ ಇಸ್ ಒನ್ ಆಫ್ ದ ಗುಡ್ ಆಪ್ಷನ್ ಟು ಸೆಲೆಕ್ಟ್. ಸೊ ಮತ್ತೆ ನಿಮಗೆ ನಾನು ಇವಾಗ ನಿಮಗೆ ಪ್ರಾಬ್ಲಮ್ ಎಲ್ಲಿ ತನಕ ಇರಲ್ಲ ಗೊತ್ತಾ? ಬರೀ ಯಾವ್ದಾದ್ರು ಒಂದೇ ಒಂದು, ಈಗ CS ಒಂದೇ ಒಂದು ಬ್ರಾಂಚ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಅಂದ್ರೆ ಒಂದು ಆರ್ಡರ್ನ ಹುಡ್ಕೊಬಹುದು. ಬಟ್ ನಿಮಗೆ CS ಅಂಡ್ ಸಿಸ್ಟರ್ ಬ್ರಾಂಚಸ್, ಸೊ ಇನ್ಫಾರ್ಮೇಶನ್ ಸೈನ್ಸ್ ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, AI ಇರ್ಬೋದು, ಅದಾದ್ಮೇಲೆ CYCS ಇರ್ಬೋದು, ಅಥವಾ AD ಇರ್ಬೋದು, ಒಂದು 7-8 ಬ್ರಾಂಚನ್ನ ಕಂಬೈನ್ ಮಾಡಿ ನನಗೆ ಇದ್ರಲ್ಲಿ ಯಾವ್ದು ಸಿಕ್ಕಿದ್ರು ಪರವಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಾರ್ಟಿಂಗ್ ನಿಮಗೆ ಕಷ್ಟ ಆಗತ್ತೆ. ಯಾವ್ಯಾವ ಕಾಲೇಜ್ ಪ್ರಿಯಾರಿಟಿ ಯಾವ್ದು ಕೊಡಬೇಕು, ನಾನು ಯಾವ ಆರ್ಡರ್ ಆಪ್ಷನ್ ಎಂಟ್ರಿ ಹಾಕಬೇಕು ಅನ್ನೋದು ಕನ್ಫ್ಯೂಷನ್ ಆಗತ್ತೆ. ಸೊ ನಿಮಗೆ ಮಲ್ಟಿಪಲ್ ಆಪ್ಷನ್ ಎಂಟ್ರಿಗೆ ಬೇಕು, ಸಹಾಯ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಇಫ್ ಯು ಕ್ಯಾನ್ ಬೇರ್ ದ ಪ್ರೈಸ್, ಅದನ್ನೇ ಹೇಳ್ತಾ ಇರೋದು. ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಜಾಯಿನ್. ಯಾಕಂದ್ರೆ ನಿಮಗೆ ಈ ಕೆಲಸನ ನಾವು ತುಂಬಾ ಸುಲಭವಾಗಿ ಮಾಡಿಕೊಡ್ತೀವಿ. ನಿಮಗೆ ಯಾವ ರ್ಯಾಂಕ್ ತಗೊಂಡಿದ್ದೀರಾ ಆ ರ್ಯಾಂಕ್ಗೆ ಈಕ್ವಲೆಂಟ್ ಆಗಿರೋ ಕಾಲೇಜ್ ಯಾವುದು, ನಿಮ್ಮ ಇಷ್ಟು ಬ್ರಾಂಚಲ್ಲಿ ಯಾವ ಸಾರ್ಟಿಂಗ್ ಮೆಥಡಾಲಜಿ ತಗೊಂಡ್ರೆ ನಿಮಗೆ ಬೆಸ್ಟ್ ಕಾಲೇಜ್ ಸಿಗತ್ತೆ, ಎಲ್ಲವನ್ನು ನಾವು ಮಾಡಿಕೊಡ್ತೀವಿ, ಆಯ್ತಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. This is your teacher Nagabharana signing off with a smile. I will meet you guys in the next video. Until then, have a nice day. Bye.